ದೇವರ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ ಕೀರ್ತನೆಗಳ ಭಾಗ 32ನೇ ಅಧ್ಯಾಯ 7ನೇ ವಾಕ್ಯ. ನೀನು ನನಗೆ ಮರೆ ಮಾಡುವ ಸ್ಥಳವಾಗಿರುವೆ, ಇಕ್ಕಟ್ಟಿನಿಂದ ನನ್ನನ್ನು ಕಾಯುತ್ತಿ, ವಿಮೋಚನೆ ಗೀತೆಗಳಿಂದ ನೀನು ನನ್ನನ್ನು ಸುತ್ತಿಕೊಳ್ಳುತ್ತಿ. ದೇವರಿಗೆ ಸ್ತೋತ್ರ. Psalms 32:7. ಯು ಆರ್ ಮೈ ಹೋಲ್ಡಿಂಗ್ ಪ್ಲೇಸ್, ಯು ವಿಲ್ ಸೇವ್ ಮೈ ಫ್ರಮ್ ಟ್ರಬಲ್. ಐ ಸಿಂಗ್ ಎ ಅಲೌಡ್ ಆಫ್ ಯುವರ್ ಸಾಲ್ವೇಷನ್ ಬಿಕಾಸ್ ಯು ಪ್ರೊಟೆಕ್ಟ್ ಮೀ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಪ್ರೀತಿಯ ಮಕ್ಕಳೇ, ಸರ್ವಶಕ್ತ ದೇವರು ಈ ಮುಂಜಾನೆ ಸಮಯದಲ್ಲಿ ಸಂಗಡ ಮಾತನಾಡ್ತಾ ಇದ್ದಾರೆ. ನೀನು ನನಗೆ ಮರೆ ಮಾಡುವ ಸ್ಥಳವಾಗಿರುವೆ, ಇಕ್ಕಟ್ಟಿನಿಂದ ನನ್ನನ್ನು ಕಾಯುತ್ತಿ, ವಿಮೋಚನೆಗಳಿಂದ ನೀನು ನನ್ನನ್ನು ಸುತ್ತಿಕೊಳ್ಳುತ್ತಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಬೈಬಲಲ್ಲಿ ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ವಾಕ್ಯ ಭಾಗ ಏನು ಅಂತಂದರೆ, ಕಷ್ಟ ಕಾಲದಲ್ಲಿ ನನ್ನ ಮೊರೆ ಇಡ್ರಿ, ನಾನು ನಿಮ್ಮನ್ನು ಬಿಡಿಸ್ತೇನೆ, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ದೇವರಿಗೆ ಸ್ತೋತ್ರ. ಸೊ ದೇವರು ನಮ್ಮನ್ನು ಬಿಡಿಸ್ತಾ ಇದ್ದಾರೆ. ಹೌದು, ಇವತ್ತಿನವರೆಗೂ ನಾವು ಸುರಕ್ಷಿತವಾಗಿದ್ದೀವಿ ಅಂದರೆ ನಮಗೆ ಬಂದಿರತಕ್ಕಂಥ ಕಷ್ಟಗಳು, ಉಪದ್ರವಗಳು, ಹಿಂಸೆ, ಬಲಹೀನತೆ ಎಲ್ಲದರಿಂದ ಬಾಧಿಸಲ್ಪಟ್ಟಂಥ ಸಮಾಧಾನ, ಎಲ್ಲದರಿಂದ ಸಹ ಅವರು ನಮ್ಮನ್ನು ಬಿಡಿಸಿ ಸಮಾಧಾನಪಡಿಸಿ ಸರಿ ಮಾಡಿ ನಡೆಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಇನ್ನೂ ಮುಂದುವರೆದು ಅವರು ನಮ್ಮನ್ನು ಹೇಗೆ ನಡೆಸ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯೆಶಾಯ ಪ್ರವಾದಿ 51ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ. ಆಕಾಶವನ್ನು ನೆಡುವುದಕ್ಕೂ ಭೂಮಿಯ ಅಸ್ಥಿವಾರವನ್ನು ಹಾಕುವುದಕ್ಕೂ, ಚೀಯೋನಿಗೆ ನೀನು ನನ್ನ ಜನರೆಂದು ಹೇಳುವುದಕ್ಕೂ ನನ್ನ ವಾಕ್ಯವನ್ನು ನಿನ್ನ ಬಾಯಲ್ಲಿಟ್ಟು ನನ್ನ ಕೈ ನೆರಳಿನಿಂದ ನಿನ್ನನ್ನು ಮುಚ್ಚಿದ್ದೇನೆ. ದೇವರಿಗೆ ಸ್ತೋತ್ರ. ಏನು ಹೇಳ್ತಿದ್ದಾರೆ? ನಾನು ಭೂಮಿ ಆಕಾಶವನ್ನು ಉಂಟು ಮಾಡೋದಕ್ಕೆ, ಅಸ್ಥಿವಾರ ಹಾಕೋದಕ್ಕೆ ಉಪಯೋಗಿಸಿರ್ತಕ್ಕಂಥ ನನ್ನ ವಾಕ್ಯ. ಅಷ್ಟು ಮಾತ್ರಲ್ಲ, ಚೀಯೋನಿಗೆ ನೀನು ನನ್ನ ಜನರಾಗಿರುವೆ, ನನ್ನ ಸ್ವಾಸ್ಥ್ಯವಾಗಿರುವೆ, ನನ್ನ ಸ್ವಕೀಯ ಜನರಾಗಿರುವೆ ಅಂತ ಹೇಳೋದಕ್ಕೆ ನಾನು ಉಪಯೋಗಿಸ್ನಲ್ಲ, ಆ ವಾಕ್ಯವನ್ನೇ ನಿನ್ನ ಬಾಯಲ್ಲಿಟ್ಟು ನನ್ನ ಕೈಗಳ ನೆರಳಿನಿಂದ ನಿನ್ನನ್ನು ಮರೆ ಮಾಡುತ್ತೇನೆ. ದೇವರಿಗೆ ಸ್ತೋತ್ರ. ದೇವರು ತನ್ನ ವಾಕ್ಯವನ್ನು ಕಳಿಸಿ ತನ್ನ ಮಾತಿನಿಂದ ನಮಗೆ ನೋಡ್ತಾರೆ, ಮಗನೇ ಮಗಳೇ ಭಯಪಡಬೇಡ ಹೇಳ್ತಾರೆ. ಮಗನೇ ಮಗಳೇ ನಿನ್ನನ್ನು ಬಿಡಿಸಿದ್ದೇನೆ, ಮಗಳೇ ನಿನಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದೇನೆ, ಸೌಖ್ಯವನ್ನು ಕೊಟ್ಟಿದ್ದೇನೆ, ನಿನ್ನ ಬಾಧಿಸಲ್ಪಟ್ಟ ಸಮಾಧಾನವನ್ನು ನಾನು ತೆಗೆದುಹಾಕಿದ್ದೇನೆ, ಸಮಾಧಾನವನ್ನು ನಿನಗೆ ಇಟ್ಟಿದ್ದೇನೆ, ನನ್ನ ಸಂರಕ್ಷಣೆ ನಿನಗೆ ಕೊಟ್ಟಿದ್ದೇನೆ, ನಿನ್ನ ಸಂಗಡ ನಾನಿದ್ದೇನೆ ಹೇಳ್ತಾರೆ ಯಾವುದ್ರ ಮುಖಾಂತರ ತನ್ನ ವಾಕ್ಯವನ್ನು ಕಳಿಸಿ. ಸೊ ಹಾಗಾಗಿ ಪ್ರೀತಿದ ಮಕ್ಕಳೇ, ನಮಗೆ ಸಂರಕ್ಷಣೆ ಉಂಟು ದೇವರ ವಾಕ್ಯದ ಮೂಲಕವಾಗಿ, ಸ್ತುತಿ ಗೀತೆಗಳ ಮೂಲಕವಾಗಿ. ಕಷ್ಟದಲ್ಲಿದ್ದೀರಾ, ಸ್ತುತಿಸಿರಿ. ಸಮಸ್ಯೆಯಲ್ಲಿದ್ದೀರಾ, ಇಕ್ಕಟ್ಟು ಬಿಕ್ಕಟ್ಟಲಿದ್ದೀರಾ, ದೇವರ ಸ್ತುತಿಸಿರಿ. ಕರ್ತನು ನಿಮ್ಮನ್ನು ಆ ಪರಿಸ್ಥಿತಿಯಿಂದ ಬಿಡಿಸಿ ನಿಮ್ಮನ್ನು ಸಮಾಧಾನದಲ್ಲಿ ನಡೆಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನೀವು ಯಾವುದೇ ಸಮಸ್ಯೆಯಲ್ಲಿರಲಿ ಅದನ್ನು ಸರಿ ಮಾಡಿ ನಡೆಸ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನೀನು ನನಗೆ ಮರೆ ಮಾಡುವ ಸ್ಥಳವಾಗಿದ್ದೀನಿ. ಹೌದು ಸ್ವಾಮಿ, ಭಕ್ತರು ಹಾಡ್ತಾ ಇದ್ದಾರೆ, ಖಚಿತವಾಗಿ ನನ್ನ ಮರೆ ಮಾಡುವ ಸ್ಥಳ ನೀವೇ ಆಗಿದ್ದೀರಾ. ಇಕ್ಕಟ್ಟಿನ ದಿನದಲ್ಲಿ ನನ್ನ ಕಾಯ್ತೀಯ, ವಿಮೋಚಿಸ್ತೀಯ. ಅಷ್ಟು ಮಾತ್ರ ಅಲ್ಲ, ನನ್ನನ್ನು ನಿನ್ನ ಸ್ತುತಿಗೀತೆಗಳಿಂದ ನನ್ನ ಸಮಾಧಾನಪಡಿಸ್ತೀಯ, ತೃಪ್ತಿಪಡಿಸ್ತೀಯ, ಸಂರಕ್ಷಣೆ ಕೊಡ್ತೀಯ ಅಂತ ನಿನ್ನ ವಾಕ್ಯದಲ್ಲಿ ಭಕ್ತರು ಆಡೋ ಪ್ರಕಾರವಾಗಿ ನೀವು ಸಹ ಹೇಳ್ತಿದ್ದೀರಾ. ಆಕಾಶ ಭೂಮಿ ಉಂಟು ಮಾಡೋದಕ್ಕೂ, ಚೀಯೋನನ್ನ ನನ್ನ ಜನರಿಂದ ಹೇಳೋದಕ್ಕೂ ಉಪಯೋಗಿಸಿದ ನನ್ನ ವಾಕ್ಯವನ್ನು ಕಳಿಸಿ ನನ್ನ ಕೈಗಳ ನೆರಳಿನಿಂದ ನಿನ್ನನ್ನು ಮರೆ ಮಾಡ್ತೀನಿ ಅಂತ ಹೇಳ್ತೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಯಾವುದೇ ಕಷ್ಟ, ಹೋರಾಟ, ಇಕ್ಕಟ್ಟು ಬಿಕ್ಕಟ್ಟು, ಬಾಧಿಸಲ್ಪಟ್ಟಂಥ ಸಮಾಧಾನ ಏನೇ ಇರಲಿ, ಅವರಿಗೆ ಒಂದು ಸಮಾಧಾನವನ್ನು ಕೊಡಿ, ಬಿಡುಗಡೆಯನ್ನು ಕೊಡಿ, ಸೌಖ್ಯವನ್ನು ಕೊಡಿ, ಆರೋಗ್ಯವನ್ನು ಕೊಡಿ, ಶತ್ರುಬಾಧೆ ಎದುರದಿಂದ ಬಿಡಿಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಚಿತ್ತಾಂತರಿಗೋದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ
ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.